ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ವೀಕ್ಷಕರನ್ನ ವಂದಿಸ್ತೇವೆ. ನೀವೇನೋ ನಮ್ಮ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಸೆಷನ್ ಮೂಲಕ ತಿಳಿಸಬಹುದಾಗಿದೆ. ಇಂದಿನ ನಮ್ಮ ಸಂದೇಶ ಭಾಗ ಯಾವುದಾಗಿದೆ ಅಂದರೆ, ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ಕ್ರೈಸ್ತರಾದ ನಾವುಗಳು ಒಳ್ಳೆಯ ಸದ್ಗುಣಗಳನ್ನು ಧರಿಸಿಕೊಂಡವರಾಗಿ ಜೀವಿಸಬೇಕು. ನಾವು ಇವತ್ತು ಧ್ಯಾನಿಸಲಿಕ್ಕಿರುವ ವಿಷಯ ಏನಂದ್ರೆ, ಸದ್ಗುಣಗಳನ್ನ ಧರಿಸಿಕೊಳ್ಳಬೇಕು. ಈ ಸಂದೇಶವನ್ನ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಒಂದು ಚಿಕ್ಕ ಪ್ರಾರ್ಥನೆ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತುತಿ ಸ್ತೋತ್ರ ಉಂಟಾಗಲಿ. ಏಸಪ್ಪ, ಈ ಸುಂದರವಾದ ದಿನವನ್ನ ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂತ ನಿನ್ನ ಮಹಾಕೃಪೆಗಾಗಿ ಸ್ತೋತ್ರ ಸಲ್ಲಿಸ್ತೇವೆ. ವಿಶೇಷವಾಗಿ ಈ ಸಂದೇಶವನ್ನ ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ. ಪರಿಶುದ್ಧ ಆತ್ಮನೇ, ನೀನು ಮಾತನಾಡು. ಒಬ್ಬೊಬ್ಬರ ಹೃದಯಗಳನ್ನು ನೀನು ಬದಲಾಯಿಸಬೇಕಾಗಿ ಪ್ರಾರ್ಥಿಸ್ತೇವೆ ರಾಜ. ಹೌದು, ನನ್ನ ಮರೆಮಾಚು ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ ಅಪ್ಪ, ನೀನು ಮಾತನಾಡು, ನಿನ್ನ ಜ್ಞಾನದಿಂದ ಮಾತನಾಡು ದೇವರೇ. ಪರಿಶುದ್ಧಾತ್ಮನೇ, ವಿಡಿಯೋ ನೋಡುವಂತಹ ಸಹೋದರ ಸಹೋದರಿಯರ ಮನಸ್ಸುಗಳನ್ನು ಮಾರ್ಪಡಿಸು, ಅವರ ಕಠಿಣ ಹೃದಯಗಳನ್ನು ತೆಗೆದು ಹಾಕು. ನಿನ್ನ ವಾಕ್ಯವು ಅವರ ಜೀವಿತದಲ್ಲೇ ಕಾರ್ಯ ಮಾಡಬೇಕಾಗಿ ಕೇಳ್ಕೊಳ್ತೇವೆ ರಾಜ. ನನ್ನ ಮರೆಮಾಚಿ ನಿನ್ನ ಪ್ರಕಟವಾಗಬೇಕಾಗಿ ಎಲ್ಲ ನಿಮ್ಮ ಕರಕೊಪ್ಪಿಸಿಕೊಡ್ತೆ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ಮೊದಲನೇದಾಗಿ ನಾವು ಒಂದು ವಚನವನ್ನು ಓದಿಕೊಳ್ಳೋಣ. ಕೊಲೋಸ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 12ನೇ ವಚನವನ್ನು ಓದಿಕೊಳ್ಳೋಣ. ಹೀಗಿರಲಾಗಿ ನೀವು ದೇವರಿಂದ ಆರಿಸಿಕೊಂಡವರು, ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ, ದೀರ್ಘಶಾಂತಿ ಎಂಬ ಸದ್ಗುಣಗಳನ್ನು ಧರಿಸಿಕೊಳ್ಳಿರಿ. ದೇವರ ವಾಕ್ಯ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ತಿಳಿಯಪಡಿಸ್ತಾ ಇದೆ. ಏನಂದ್ರೆ, ನಾವು ಯಾರಾಗಿದ್ದೇವೆ ಅಂದ್ರೆ ದೇವರಿಂದ ಆರಿಸಿಕೊಂಡವರಾಗಿದ್ದೇವೆ. ಇಂದು ಅನೇಕ ಯವನಸ್ಥರ ಪ್ರಶ್ನೆ ಅಂದ್ರೆ, ನಾನು ಯಾಕೆ ಇನ್ನೊಬ್ಬರ ಹಾಗೆ ಜೀವಿಸಬಾರ್ದು, ನಾನು ಯಾಕೆ ಆ ಸೆಲೆಬ್ರಿಟಿಯ ಹಾಗೆ ಜೀವಿಸಬಾರ್ದು, ನಾನು ಯಾಕೆ ಪ್ರತ್ಯೇಕವಾಗಿ ಜೀವಿಸಬೇಕು ಅಂತ ಅನೇಕ ಸಹೋದರ ಸಹೋದರಿಯರು, ಅನೇಕ ಯವನಸ್ಥರು ಪ್ರಶ್ನೆಗಳನ್ನ ಕೇಳ್ತಾರೆ. ಆದರೆ ದೇವರ ವಾಕ್ಯ ಏನಂತ ಹೇಳ್ತಾ ಇದೆ ಅಂದ್ರೆ, ನೀವು ದೇವರಿಂದ ಆರಿಸಿಕೊಂಡವರು. ನಾವುಗಳು ಯಾರಾಗಿದ್ದೇವೆ, ನಾವು ಯಾಕೆ ಪ್ರತ್ಯೇಕವಾಗಿ ಜೀವಿಸಬೇಕಂದ್ರೆ, ನಾವುಗಳು ದೇವರಿಂದ ಆರಿಸಲ್ಪಟ್ಟವರಾಗಿದ್ದೇವೆ. ದೇವರಿಂದ ಆರಿಸಲ್ಪಟ್ಟವರಾದ ನಾವುಗಳು ಆತನಿಗೋಸ್ಕರ ಪ್ರತ್ಯೇಕವಾದಂತಹ ಜೀವಿತವನ್ನು ನಡೆಸಬೇಕು. ಆದರೆ ಇಂದು ಕ್ರೈಸ್ತನೆನ್ನಿಸಿಕೊಂಡು ದೇವರಿಂದ ಆರಿಸಲ್ಪಟ್ಟು ದೇವರ ಮಕ್ಕಳಾಗಿರುವಂಥವರು ಇಂದು ಪಾಪಗಳಲ್ಲಿ ಜೀವಿಸುತ್ತಾ, ಪಾಪದ ಮಾರ್ಗಗಳಲ್ಲಿ ಪಾಪಿಷ್ಟ ಕಾರ್ಯಗಳನ್ನು ಮಾಡುತ್ತಾ ದೇವರಿಂದ ದೂರ ಹೋಗಿದ್ದಾರೆ. ಆದರೆ ದೇವ್ರ ವಾಕ್ಯ ಏನಂತ ಹೇಳ್ತಾ ಇದೆ ಅಂದರೆ, ನೀವು ದೇವರಿಂದ ಆರಿಸಿಕೊಂಡವರು ಹಾಗೂ ಪ್ರತಿಷ್ಠಿತರು, ಪ್ರಿಯರು ಆಗಿರುವುದರಿಂದ. ಪ್ರತಿಷ್ಠಿತರು, ದೇವರಿಂದ ನೀವು ಪ್ರತಿಷ್ಠಿಸಲ್ಪಟ್ಟವರು, ಮನುಷ್ಯನಿಂದ ಅಲ್ಲ. ದೇವರು ನಿಮ್ಮನ್ನ ಆರಿಸಿಕೊಂಡಿರುವುದು, ದೇವರು ನಿಮ್ಮನ್ನ ಪ್ರತಿಷ್ಠಿಸಿರುವುದು, ದೇವರು ನಿಮ್ಮನ್ನ ಪ್ರಿಯರು ಅಂತ ಕರೀತಾ ಇರುವಂಥದ್ದು. ಹಾಗಿರುವಾಗ ನಾವು ದೇವರ ಆದುಕೊಂಡಂತಹ ಆತನ ರಕ್ತದಿಂದ ಶುದ್ಧೀಕರಿಸಲ್ಪಟ್ಟವರಾಗಿ, ಆತನ ನಾಮವನ್ನ ನಾವು ಹೇಳಿ, ಆತನ ಮೇಲೆ ನಂಬಿಕೆ ಇಟ್ಟು ಆತನಲ್ಲಿ ಜೀವಿಸುವವರಾದ ನಾವುಗಳು, ನಮ್ಮಲ್ಲಿ ಸ್ವಭಾವ ಎಂತದಿರ್ಬೇಕಂದ್ರೆ ಸದ್ಗುಣಗಳಿರಬೇಕು. ಹಾಗಾದರೆ ಯಾವ ಆ ಒಳ್ಳೆಯ ಸದ್ಗುಣಗಳು, ಯಾವ ಆ ಒಳ್ಳೆಯ ಸದ್ಗುಣಗಳು ಅಂದರೆ ಒಳ್ಳೆಯ ಗುಣಗಳು. ಆ ಒಳ್ಳೆಯ ಗುಣಗಳು ಯಾವೆ ಎಂದರೆ ಕನಿಕರ, ದಯೆ, ದೀನಭಾವ, ಸಾತ್ವಿಕತ್ವ ಅಂದರೆ ಜೆಂಟಲ್ನೆಸ್, ಅಂದರೆ ನಮ್ಮಲ್ಲಿ ಒಳ್ಳೆಯ ಒಂದು ಸಾತ್ವಿಕ ಮನೋಭಾವನೆ ಇರಬೇಕು. ಹಾಗೆ ಯೇಸು ಕ್ರಿಸ್ತನಲ್ಲಿದ್ದಂತಹ ಈ ಸಾತ್ವಿಕತ್ವ ನಮ್ಮಲ್ಲಿಯೂ ಇರಬೇಕು. ಯೇಸು ಕ್ರಿಸ್ತನಲ್ಲಿದ್ದಂಥ ದೀರ್ಘಶಾಂತಿ, ಯೇಸು ಕ್ರಿಸ್ತನಲ್ಲಿದ್ದಂಥ ಕನಿಕರ, ದಯೆ, ಬಡವರನ್ನ ಕಂಡಾಗ, ದಿಕ್ಕಿಲ್ಲದವರನ್ನ ಕಂಡಾಗ, ಮುರಿದ ಮನಸ್ಸುಳ್ಳವರನ್ನ ಕಂಡಾಗ, ಪಾಪಿಗಳನ್ನ ಕಂಡಾಗ, ದುಷ್ಟ ಕಾರ್ಯಗಳಲ್ಲಿರುವವರನ್ನ ಕಂಡಾಗ, ರೋಗದಲ್ಲಿರುವವರನ್ನ ಕಂಡಾಗ, ಯೇಸ್ವಾಮಿ ಏನು ಮಾಡ್ತಾ ಇದ್ರು ಈ ಭೂಮಿಯಲ್ಲಿದ್ದಾಗ, ಆತನು ಅವರನ್ನ ಕನಿಕರಿಸುವ ದೇವರಾಗಿದ್ದನು, ದಯೆ ತೋರಿಸುವಂಥ ದೇವರಾಗಿದ್ದನು. ಆತನಲ್ಲಿ ದೀನಭಾವವಿತ್ತು. ತಾನೇ ರಾಜಾದಿರಾಜನು, ಸಿಂಹಾಸನ ರೂಢನಾಗಿರುವ ದೇವರು ದಾಸನ ರೂಪವನ್ನ ಧರಿಸಿಕೊಂಡು ಈ ಭೂಮಿಯಲ್ಲಿ ಬಂದು ನಮಗೋಸ್ಕರ ಪ್ರಾಣವನ್ನ ಕೊಟ್ಟಂತಹ ಆತನಲ್ಲಿದ್ದ ಆ ದೀನಭಾವ, ಆ ತಗ್ಗಿಸುವಿಕೆ ಇಂದು ನಮ್ಮಲ್ಲಿಯೂ ಇರಬೇಕು. ಇಂದು ನಮ್ಮಲ್ಲಿ ತಗ್ಗಿಸಿಕೊಳ್ಳಿರಿ ಅಂದರೆ ನಮಗೆ ತಗ್ಗಿಸಿಕೊಳ್ಳಿಕ್ಕೆ ಇಷ್ಟ ಆಗೋದಿಲ್ಲ. ನಮಗೆ ಪದವಿ ಬೇಕು, ನಮಗೆ ಸ್ಥಾನ ಬೇಕು, ಎಲ್ಲೇ ಹೋದ್ರೂ
ನಮಗೆ ಪದವಿಗಳನ್ನು ಅಪೇಕ್ಷಿಸ್ತೇವೆ, ಎಲ್ಲೇ ಹೋದ್ರೂ ಸ್ಥಾನಗಳನ್ನು ಅಪೇಕ್ಷಿಸ್ತೇವೆ. ಎಲ್ಲರೂ ನಾವು ಹೇಳಿದಾಗೆ ಕೇಳಬೇಕು. ಕುಟುಂಬದಲ್ಲಿಯೂ ಅನೇಕ ಸಹೋದರಿಯರಲ್ಲಿ ಈ ಒಂದು ಭಾವನೆ ಇರ್ತದೆ, ಅನೇಕ ಸಹೋದರರಲ್ಲೂ ಈ ಒಂದು ಭಾವನೆ ಇರ್ತದೆ. ನಾನು ಹೇಳಿದಾಗೆ ಎಲ್ಲವೂ ನಡಿಬೇಕು, ನಾನು ಹೇಳಿದಾಗೆ ಎಲ್ಲ ಕಾರ್ಯಗಳು ಮಾಡಬೇಕು. ತಮ್ಮನ್ನು ತಾವು ತಗ್ಗಿಸಿಕೊಳ್ಳದೇ ಇರುವಂತಹ ಗುಣಗಳು ಎಷ್ಟೋ ಕುಟುಂಬಗಳಲ್ಲಿ, ಎಷ್ಟೋ ಪುರುಷ ಸ್ತ್ರೀಯರಲ್ಲಿ ಇರುವ ಕಾರಣವೇ ಎಂದು ಕುಟುಂಬಗಳು ಒಡಿಲಿಕ್ಕೆ ಕಾರಣವಾಗ್ತಾ ಇದೆ. ನಮ್ಮಲ್ಲಿ ದೀನ ಭಾವ ಇರಬೇಕು. ಯೇಸು ಕ್ರಿಸ್ತನಲ್ಲಿದ್ದ ದೀನ ಭಾವ, ಕನಿಕರ, ದಯೆ ಉಳ್ಳಂತಹ ಸ್ವಭಾವಗಳು ನಮ್ಮಲ್ಲಿರಬೇಕು. ಸಾತ್ವಿಕತ್ವ ಅಂದರೆ ಎಷ್ಟೇ ಕೋಪ ಬಂದರೂ ಸಹ ನಾವು ಆರೋಗ್ಯಂಟ್ ಆಗಿ ನಡೆದುಕೊಳ್ಳಬಾರ್ದು. ಯೇಸು ಸ್ವಾಮಿಯನ್ನು ನೋಡಿ, ಆತನು ಈ ಭೂಮಿಯಲ್ಲಿ ಇರುವ ಎಲ್ಲ ಕಾಲದಲ್ಲಿಯೂ ಆತನು ಎಂದಿಗೂ ಸಹ ಆರೋಗ್ಯಂಟ್ ಆಗಿ ನಡೆದುಕೊಂಡೇ ಇಲ್ಲ. ಆತನು ಶಿಲುಬೆಯ ಮರಣದಲ್ಲಿ ಅನೇಕ ಒಂದು ವೇದನೆಯನ್ನು, ಬಾಧೆಯನ್ನು ಅನುಭವಿಸುವ ಸಮಯದಲ್ಲೂ ಸಹ ಆತನು ಕ್ರೂರವಾಗಿ ಅಥವಾ ಆರೋಗ್ಯಂಟ್ ಆಗಿ ನಡೆದುಕೊಂಡಿಲ್ಲ. ಆತನು ಸಾತ್ವಿಕತ್ವದಿಂದ ಇವರನ್ನ ಕ್ಷಮಿಸು ಎಂದು ಹೇಳುವುದನ್ನು ಕಾಣ್ತೇವೆ. ಇವತ್ತು ನಮ್ಮಲ್ಲಿ ಏನಾದರೂ ಒಂದು ಹೆಂಡತಿ ಒಂದು ಮಾತು ಹೇಳಿದ್ರೆ ಸಾಕು, ಕೈಗಳೇನಾಗ್ತದೆ, ಹೆಂಡತಿಯ ಮೇಲೆ ಹೊಡಿಲಿಕ್ಕೆ ಎಷ್ಟೋ ಪುರುಷರು ಹೋಗ್ತಾರೆ. ಅದೇ ರೀತಿಯಾಗಿ ಪುರುಷನ ಒಂದು ಮಾತು ಏನಾದರೂ ಹೇಳುವಾಗ ಹೆಂಡತಿ ಅಡಿಗೆ ಮನೆಗಳಲ್ಲಿ ಶಬ್ದ ಮಾಡುವಂಥದ್ದು, ಹಾಗೆ ಯಾವ ವಸ್ತುಗಳು ಕೈಗೆ ಸಿಗ್ತದೋ ಅದನ್ನು ತೆಗೆದು ಎಸೆಯುವಂಥದ್ದು, ಹೀಗೆ ಎಷ್ಟೋ ಸಹೋದರಿಯರು ಮಾಡ್ತಾರೆ. ಆದರೆ ನಮ್ಗೆ ಎಷ್ಟೇ ಕೋಪ ಬಂದರೂ, ಏನೇ ಬಂದರೂ ನಾವು ಸಾತ್ವಿಕತ್ವ ಉಳ್ಳವರಾಗಿರಬೇಕು. ಕೆಲವರು ಏನು ಮಾಡ್ತಾರೆ, ಮಕ್ಕಳು ಸಹ ಅಷ್ಟೇ, ಅನೇಕ ಯವನಸ್ಥರು ತಂದೆ ತಾಯಿಗಳು ಏನಾದರೂ ಹೇಳುವಾಗ ಏನು ಮಾಡ್ತಾರೆ, ಅವರು ಆ ಮಾತುಗಳನ್ನು ಇಷ್ಟ ಆಗದೇ ಇದ್ದರೆ ಡೋರ್ನ ಜೋರಾಗಿ ಹೊಡಿಯುವಂಥದ್ದು. ಹಾಗೆ ಇನ್ನು ಕೆಲವರು ಎಷ್ಟು ಕ್ರೂರವಾದ ಮಕ್ಕಳಿದ್ದಾರೆ ಅಂದರೆ ತಂದೆ ತಾಯಿಗಳ ಮೇಲೆ ಕೈ ಎತ್ತುವಂಥದ್ದು. ಹೀಗೆ ನಮ್ಮಲ್ಲಿ ಇಂತಹ ಕೆಟ್ಟ ಆರೋಗ್ಯಂಟ್ ಆಗಿರುವ ಗುಣಗಳಿರಬಾರ್ದು. ಯಾಕೆಂದರೆ ನಮ್ಮಲ್ಲಿ ಸಾತ್ವಿಕತ್ವ ಇರಬೇಕು, ದೀರ್ಘ ಶಾಂತಿ ಇರಬೇಕು. ಹಾಗೆ ಇಂತಹ ಸದ್ಗುಣಗಳನ್ನು ನಾವು ಧರಿಸಿಕೊಳ್ಳಬೇಕೆಂದು ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ. ಅಪೊಸ್ತಲನಾದಂಥ ಪೌಲನು ಫಿಲಿಪ್ಪಿಯವರೊಳಗೆ ಐಕ್ಯತೆ ಇರಬೇಕೆಂದು ಅವರನ್ನ ತುರ್ತಾಗಿ ಏನು ಮಾಡ್ತಾನೆ, ಬೇಡಿಕೊಳ್ತಾನೆ. ಒಂದು ವಿಧದಲ್ಲಿ ಕ್ರೈಸ್ತರೆಲ್ಲರೂ ಕೂಡ ಕ್ರಿಸ್ತನಲ್ಲಿ ಐಕ್ಯವಾಗಿರ್ತಾರೆ. ಹಾಗಂದ್ರೆ ಅವರೆಲ್ಲರೂ ಆತನ ಸಭೆಯ ಅಂಗಾಂಗಗಳಾಗಿರ್ತಾರೆ. ನಾವು 1 ಕೊರಿಂಥಿಯ 12ನೇ ಅಧ್ಯಾಯ 13ನೇ ವಚನದಿಂದ 23ನೇ ವಚನದವರೆಗೂ ನೀವು ಓದಿಕೊಳ್ಳಿ. ಅಲ್ಲಿ ಕಾಣ್ತದೆ ಪ್ರತಿಯೊಬ್ಬರು ಹೇಗೆ ಅಂಗಾಂಗಗಳಾಗಿದ್ದಾರೆ, ಪ್ರತಿಯೊಬ್ಬರು ಹೇಗೆ ವಿಶೇಷವಾದವರು ಎಂದು ಅಲ್ಲಿ ಬರೆಯಲ್ಪಟ್ಟಿದೆ. ಆದರೆ ಅವರು ದೈನಂದಿನ ಜೀವಿತದಲ್ಲಿ, ವಿಶೇಷವಾಗಿ ಪರಸ್ಪರ ಅವರ ನಡುವಳಿಯಲ್ಲಿ ಕ್ರೈಸ್ತರು ಐಕ್ಯಮತಿ ಉಳ್ಳವರಾಗಿ ನಡೆದುಕೊಳ್ಳುವುದಿಲ್ಲ. ಎಲ್ಲರೂ ಹೇಳ್ತಾರೆ, ಇವತ್ತು ಎಷ್ಟೋ ಜನರು ದೇವರಲ್ಲಿ ವೈರಾಗ್ಯವಾಗಿರ್ತಾರೆ, ಎಲ್ಲ ಮಾಡ್ತಾರೆ. ಆದರೆ ಸಹೋದರರ ಅನ್ಯೂನ್ಯತೆ, ಐಕ್ಯತೆ ಅಂತ ಬರುವಾಗ ಎಷ್ಟೋ ಜನ ಈ ವಿಷಯದಲ್ಲಿ ಫೇಲ್ ಆಗ್ತಾರೆ. ಎಷ್ಟೋ ಜನ ಈ ವಿಷಯಗಳಲ್ಲಿ ಅವ್ರಿಗೆ ವೀಕ್ನೆಸ್ ಇದೆ. ದೇವರನ್ನ ಪ್ರೀತಿ ಮಾಡ್ತಾರೆ, ಎಲ್ಲ ಕಾರ್ಯ ಮಾಡ್ತಾರೆ. ಆದರೆ ದೇವರು ಕೊಟ್ಟಂತ 2ನೇ ಆಜ್ಞೆಯನ್ನ ಅನೇಕರಿಗೆ ಪಾಲನೆ ಮಾಡಲಿಕ್ಕೆ ಇಷ್ಟ ಆಗೋದಿಲ್ಲ. ಕೆಲವರಿಗೆ ಹೊಟ್ಟೆ ಕಿಚ್ಚು ಅದನ್ನು ತಡೆಯುತ್ತದೆ. ಯಾಕೆ ಅವರು ಅದನ್ನು ಪಾಲನೆ ಮಾಡಲಿಕ್ಕೆ ಸಾಧ್ಯವಾಗೋದಿಲ್ಲ ಅಂದರೆ, ಮೊದಲನೇದಾಗಿ ಅವರ ಮನಸ್ಸಿನಲ್ಲಿ ಕ್ರಿಸ್ತನ ಪ್ರೀತಿಯು ಪರಿಪೂರ್ಣವಾಗಿ ತುಂಬಲ್ಪಟ್ಟಿಲ್ಲ. ಕ್ರಿಸ್ತನ ಕುರಿತಾದಂಥ ಆ ಪ್ರೀತಿಯನ್ನು ನೀವು ಪರಿಪೂರ್ಣವಾಗಿ ಅರ್ಥ ಮಾಡಿಕೊಂಡಿಲ್ಲ, ಅದನ್ನು ಅಳವಡಿಸಿಕೊಂಡಿಲ್ಲ. ಕ್ರಿಸ್ತನ ಪ್ರೀತಿಯನ್ನು ನೀವು ಪರಿಪೂರ್ಣವಾಗಿ ಅಳವಡಿಸಿಕೊಳ್ಳುವಾಗ ನಿಮ್ಮಂತೆಯೇ ನಿಮ್ಮ ನೆರೆಯವರನ್ನು ಕೂಡ ನೀವೇನು ಮಾಡ್ತೀರಾ, ಪ್ರೀತಿ ಮಾಡಲಿಕ್ಕೆ ನಿಮಗೆ ಆ ಮನಸ್ಸು ಆಟೋಮೆಟಿಕ್ ಆಗಿ ಬರ್ತದೆ. ಯಾಕೆಂದರೆ ಕ್ರಿಸ್ತನ ಮನಸ್ಸು ತನ್ನಂತೆ ಇನ್ನೊಬ್ಬರನ್ನು ಪ್ರೀತಿಸುವಂತ ಮನಸ್ಸಾಗಿದೆ. ಕ್ರಿಸ್ತನ ಮನಸ್ಸು ತನ್ನನ್ನು ನಿರಾಕರಿಸಿಕೊಂಡು ಇನ್ನೊಬ್ಬರನ್ನ ಪ್ರೀತಿಸುವಂತದ್ದಾಗಿದೆ. ಅಲ್ಲಿ ಸ್ವಾರ್ಥತೆ ಇರೋದಿಲ್ಲ. ಆದರೆ ಎಷ್ಟೋ ಜನರು ಇಂದು ಸಭೆಯಾಗಿ ಕೂಡಿ ಬರ್ತಾರೆ, ಅಂಗಗಳಂತ ಹೇಳ್ತಾರೆ, ಆದರೆ ಐಕ್ಯತೆ ಇಲ್ಲ. ಗಲಿಬಿಲಿಗಳು, ಹೋರಾಟ, ಹೊಟ್ಟೆ ಕಿಚ್ಚು, ನನಗೆ ಸ್ಥಾನ ಬೇಕು, ನಾನು ಮುಂದೆ ಎಂದು ಇಂದು ಅನೇಕ ಸಭೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಪ್ರೀತಿ, ಐಕ್ಯತೆ, ಅನ್ಯೂನ್ಯತೆ ಇಲ್ಲ. ನಾವು ಕಾಣ್ತೇವೆ ಒಂದು ಕುಟುಂಬದವರಾಗಿದ್ರೂ ಸಹ ಇಬ್ಬರು ಸಹೋದರರು ಒಬ್ಬರಿಗೊಬ್ಬರು ವಿರುದ್ಧವಾಗಿ ಏನು ಮಾಡ್ತಾರೆ, ವಿಭಾಗಿಸಲ್ಪಡುವ ಪ್ರಕಾರವೇ ಒಂದು ಸಭೆಯು ಒಂದೇ ಆತ್ಮಿಕ ಕುಟುಂಬವಾಗಿದ್ರೂ ಸಹ ಅದರ ಸದಸ್ಯರು ಪರಸ್ಪರರೆಡೆಗೆ ತಮ್ಮ ನಡವಳಿಕೆಯಲ್ಲಿ ವಿಭಿನ್ನರಾಗಿರುತ್ತಾರೆ. ಹಾಗಾದರೆ ಒಂದೇ ಮನಸ್ಸುಳ್ಳವರು, ಅನ್ಯೋನ್ಯ ಭಾವ ಉಳ್ಳವರು ಆಗಿರಬೇಕಾದ್ರೆ ನಾವು ಏಕರೀತಿಯಾದಂತಹ ಗುರಿ ಮತ್ತು ಉದ್ದೇಶಗಳನ್ನು ಹೊಂದಿರಬೇಕು. ನಿಮ್ಮಲ್ಲಿ ಒಂದು ಭಿನ್ನಾಭಿಪ್ರಾಯ ಬರೋದಕ್ಕೆ
ಯಾವಾಗ ಕಾರಣವಾಗ್ತದೆ ಅಂದರೆ ಉದ್ದೇಶಗಳು ಗುರಿಗಳು ಬೇರೆ ಇರುವಾಗ. ನಿಮ್ಮ ಉದ್ದೇಶ ನಿಮ್ಮ ಗುರಿಗಳು ಕ್ರಿಸ್ತನ ಮೇಲಿರುವಾಗ, ಕ್ರಿಸ್ತನ ವಾಕ್ಯಗಳ ಮೇಲಿರುವಾಗ, ಅದರ ಕುರಿತಾಗಿ ನೀವು ವಿಧೇಯತೆನ ತೋರಿಸಿ ಅದರ ಪ್ರಕಾರ ನೀವು ನಡೆಯುವಾಗ ನಿಮ್ಮಲ್ಲಿ ಸ್ಥಾನಗಳಿಗಾಗಲಿ ಅಥವಾ ಒಂದು ನನಗೆ ಸನ್ಮಾನ ಬೇಕು, ನನಗೊಂದು ಒಳ್ಳೆ ಪೊಸಿಷನ್ ಬೇಕು, ನನಗೆ ಅದು ಬೇಕು ಇದು ಬೇಕು ಅನ್ನೋ ಎಕ್ಸ್ಪೆಕ್ಟೇಷನ್ಗಳಿರಲ್ಲ. ಯಾರೇ ಕೆಲಸ ಮಾಡಲಿ ಯಾರೇ ಮಾಡಲಿ ಎಲ್ಲರೂ ಸಹ ದೇವರ ರಾಜ್ಯವನ್ನೇ ನಾವು ಒಟ್ಟಾಗಿ ಕಟ್ತಾ ಇದ್ದೇವೆಂಬ ಒಂದು ಗುರಿ, ಒಂದು ಉದ್ದೇಶ ನಿಮ್ಮಲ್ಲಿ ಯಾವಾಗ ಇಬ್ಬರಲ್ಲಿಯೂ ಬರ್ತದೋ ಅಲ್ಲಿ ಯಾವುದೇ ಕಾರಣಕ್ಕೂ ಹೊಟ್ಟೆ ಕಿಚ್ಚು ಕಾರ್ಯವನ್ನ ಮಾಡಲು ಸಾಧ್ಯವಾಗೋದಿಲ್ಲ. ಆದರೆ ಒಬ್ಬನಲ್ಲಿ ಗುರಿ ಉದ್ದೇಶ ಹೊಂದಿದ್ದು ಇನ್ನೊಬ್ಬರಲ್ಲಿ ಗುರಿ ಉದ್ದೇಶ ನನಗೆ ಸ್ಥಾನ ಬೇಕು, ನನಗೆ ಅದು ಬೇಕು ಇದು ಬೇಕು ಅನ್ನುವಾಗ ಅಲ್ಲಿಯೂ ಸಹ ಏನಾಗ್ತದೆ, ಐಕ್ಯತೆಯು ಮುರಿಯಲ್ಪಡ್ತದೆ. ನಿಮ್ಮ ಸಭೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಜೀವಿತದಲ್ಲಿ ಐಕ್ಯತೆಗಳು ಮುರಿಯಲ್ಪಡಬಾರದೆಂದರೆ ನಿಮ್ಮ ಗುರಿ, ನಿಮ್ಮ ಉದ್ದೇಶ ಒಂದೇ ಆಗಿರಬೇಕು. ಅದೇನೆಂದರೆ ಕ್ರಿಸ್ತನನ್ನ ಪ್ರೀತಿಸಿ ವಿಧೇಯರಾಗುವುದು ಮತ್ತು ಆತನನ್ನ ಮಹಿಮೆ ಪಡಿಸುವಂಥದ್ದಾಗಿರಬೇಕು. ಕ್ರಿಸ್ತನನ್ನ ಪ್ರೀತಿಸುವುದು, ವಿಧೇಯತೆಯನ್ನು ನಿಮ್ಮಲ್ಲಿ ಆ ಉದ್ದೇಶ ಇರುವಾಗ ನಿಮ್ಮಲ್ಲಿ ಜಗಳ ಬರಲ್ಲ, ವಿಭಿನ್ನ ಬರಲ್ಲ, ನಿಮ್ಮಲ್ಲಿ ನಿಮ್ಮ ಐಕ್ಯತೆಗಳು ಒಡೆಯಲ್ಪಡೋದಿಲ್ಲ. ನೀವು ಯಾವಾಗಲೂ ದೇವರ ನಾಮ ಮಹಿಮೆ ಪಡಿಸಬೇಕು ಅನ್ನೋ ಒಂದೇ ಒಂದು ಗುರಿ ಉದ್ದೇಶ ನಿಮಗಿರುವಾಗ ನಿಮ್ಮಲ್ಲಿ ಹೋರಾಟಗಳು, ಸೈತಾನನ ಕಾರ್ಯಗಳು ನಿಮ್ಮಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯವಿಲ್ಲ. ಇದು ನಮ್ಮಲ್ಲಿ ಪ್ರತಿಯೊಬ್ಬರ ಜೀವಿತದಲ್ಲಿರುವಂಥ ಉದ್ದೇಶಗಳಾಗಿರಬೇಕು. ಉದ್ದೇಶವನ್ನು ಸಾಧಿಸಬೇಕಾದರೆ ಖಂಡಿತವಾಗಿಯೂ ಅದಕ್ಕೆ ಅನೇಕ ಮಾರ್ಗಗಳಿರ್ತದೆ. ಅದಕ್ಕೆ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿರುವುದನ್ನು ಕಾಣ್ತೇವೆ. ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು, ನಿಮ್ಮಲ್ಲಿ ಭೇದಗಳಿರಬಾರದು, ನೀವು ಒಂದೇ ಮನಸ್ಸು ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದ ಇರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ. ಅಪೊಸ್ತಲನಾದ ಪೌಲನು ಕೊರಿಂಥದ ಸಭೆಗೆ ಬರೆಯಲ್ಪಡ್ತಾ ಇರೋದೇನೆಂದರೆ, ನಿಮ್ಮಲ್ಲಿ ಒಂದೇ ಮಾತು ಇರಬೇಕು, ನಿಮ್ಮಲ್ಲಿ ಭೇದಗಳಿರಬಾರ್ದು, ಒಂದೇ ಮನಸ್ಸಿರಬೇಕು, ಒಂದೇ ಅಭಿಪ್ರಾಯಗಳುಳ್ಳವರಾಗಿರಬೇಕು ಎಂದು ಅಪೊಸ್ತಲನಾದ ಪೌಲನು ಹೇಳ್ತಾ ಇದ್ದಾನೆ. ಇವತ್ತು ನಮ್ಮಲ್ಲಿಯೂ ಕೂಡ ಒಂದೇ ಮಾತಿರಬೇಕು, ಒಂದೇ ಅಭಿಪ್ರಾಯ ಇರಬೇಕು. ಕೆಲವೊಮ್ಮೆ ನಿಮಗೆ ಒಂದೇ ಮಾತು ಕೆಲವೊಂದು ಸಲ ಬರದೇ ಇರ್ಬೋದು, ಒಂದೇ ಅಭಿಪ್ರಾಯಗಳು ಬರದೇ ಇರ್ಬೋದು. ಆದರೆ ನಾವು ಕೆಲವೊಂದನ್ನು ಸಹಿಸಿಕೊಳ್ಬೇಕು, ನಾವು ತಗ್ಗಿಸಲ್ಪಡಬೇಕು. ನಮ್ಮ ಅಭಿಪ್ರಾಯಗಳು, ನಮ್ಮ ಮಾತುಗಳು ಕೆಲವೊಮ್ಮೆ ಸಭೆಯಲ್ಲಿ ನಡೆಯಲ್ಪಡದೇ ಇದ್ದಾಗ ಅಥವಾ ಕುಟುಂಬದಲ್ಲಿ ಕೇಳದೇ ಇದ್ದಾಗ ಅದನ್ನು ತಿರಸ್ಕರಿಸಿದರೆ ನೀವದನ್ನು ಸಂತೋಷದಿಂದ ಅಕ್ಸೆಪ್ಟ್ ಮಾಡಬೇಕು, ಸಂತೋಷದಿಂದ ಒಪ್ಪಿಕೊಂಡು ನೀವೇನು ಮಾಡಬೇಕು, ಆಯಿತು. ನೀವು ಯಾವಾಗ ತಗ್ಗಿಸಲ್ಪಡ್ತೀರೋ ನೀವು ಖಂಡಿತವಾಗಿಯೂ ಕರ್ತನ ಮುಂದೆ ನೀವೇನಾಗ್ತೀರಾ, ಕರ್ತನು ನಿಮ್ಮನ್ನು ಹೆಚ್ಚಿಸಲ್ಪಡ್ತಾರೆ. ನೀವು ಯಾವಾಗ ನಿಮ್ಮದೇ ನಡಿಬೇಕು, ನನ್ನ ಅಭಿಪ್ರಾಯ ನಡಿಬೇಕು, ನನ್ನದೇ ಎಲ್ಲ ನಡಿಬೇಕು ಅಂತ ನೀವು ನಡೆಯುವಾಗ ಖಂಡಿತವಾಗಿಯೂ ಅಲ್ಲಿ ಜಗಳವೇ ಉಂಟಾಗ್ತದೆ, ಅಲ್ಲಿ ಭಿನ್ನಮತ ಉಂಟಾಗ್ತದೆ, ಕುಟುಂಬದ ಸಮಾಧಾನ ಬಾಧಿಸಲ್ಪಡ್ತದೆ, ಸಂತೋಷ ಬಾಧಿಸಲ್ಪಡ್ತದೆ. ಸಹೋದರಿಯರೇ, ನಮ್ಮಲ್ಲಿ ಒಂದೇ ಮಾತಿರಬೇಕು. ಈ ವಿಡಿಯೋ ನೋಡ್ತಾ ಇರುವಂಥ ನೀವು ಯಾರೇ ಆಗಿರ್ಬೋದು, ನಿಮ್ಮಲ್ಲಿ ಒಂದೇ ಮಾತಿರಬೇಕು. ಗಂಡನಲ್ಲಿಯೂ ಅಷ್ಟೇ, ಹೆಂಡತಿಯಲ್ಲಿ ಅಷ್ಟೇ, ಮಕ್ಕಳಲ್ಲೂ ಅಷ್ಟೇ. ಆಗ ನಿಮ್ಮಲ್ಲಿ ಏನಿರ್ತದೆ, ಐಕ್ಯತೆ, ಅನ್ಯೂನ್ಯತೆ, ಸಮಾಧಾನ, ಶಾಂತಿಯಲ್ಲಿ ವಿಭಿನ್ನತೆಯೇ ಬರೋದಿಲ್ಲ. ನಮ್ಮಲ್ಲಿ ಐಕ್ಯತೆಯನ್ನು ಕಾಪಾಡಿಕೊಂಡು ಉಳಿಸಿಕೊಂಡು ಹೋಗ್ಬೇಕಾದ್ರೆ ನಮಗೆ ಅಗತ್ಯವಾಗಿ ಅತಿ ಪ್ರಾಮುಖ್ಯವಾಗಿ ಬೇಕಾಗಿರೋದು ಲಕ್ಷಣ ಯಾವುದಂದರೆ ಅದು ದೀನತೆ ಆಗಿದೆ. ಸಭೆಯಲ್ಲಿ ಸಹೋದರ ಸಹೋದರಿಯರ ನಡುವೆ ಭೇದಗಳಿರುವಾಗಲೆಲ್ಲ ಹೆಚ್ಚು ಕಡಿಮೆ ಅದಕ್ಕೆ ಮುಖ್ಯ ಕಾರಣ ಅಹಂಕಾರನೇ ಆಗಿರುತ್ತೆ. ಕುಟುಂಬ ಜೀವಿತದಲ್ಲೂ ಅಷ್ಟೇ, ಕೆಲಸಗಳಲ್ಲೂ ಅಷ್ಟೇ, ಹಾಗೆ ಹೊರಗಡೆ ಎಲ್ಲಾದರೂ ನೀವು ನಿಮ್ಮ ಸ್ನೇಹಿತರೊಟ್ಟಿಗಾಗಲಿ ಯಾರೊಟ್ಟಿಗಾದರೂ ಆಗಿರ್ಬೋದು, ನಿಮ್ಮ ಸಹೋದರ ಸಹೋದರಿಯರೊಟ್ಟಿಗಾಗಿರ್ಬೋದು, ಅಲ್ಲಿ ಐಕ್ಯತೆ ಮುರಿಯಲ್ಪಡ್ತಾ ಇದೆ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಅಹಂಕಾರ ಆಗಿರುತ್ತೆ. ನಾನು ಯಾಕೆ ಅವಳ ಮಾತು ಕೇಳಬೇಕು, ನಾನು ಯಾಕೆ ಇವನ ಮಾತು ಕೇಳಬೇಕು? ಇವತ್ತು ಎಷ್ಟೋ ಹೆಣ್ಣು ಮಕ್ಕಳು ಇದೇ ಮಾತು ಹೇಳೋದು, ನಾನು ಯಾಕೆ ಅವ್ರ ಮಾತು ಕೇಳಬೇಕು, ನನಗೆ ಸ್ವತಂತ್ರ ಇದೆ, ನನಗೆ ಫ್ರೀಡಮ್ ಇದೆ, ನಾನು ಓದಿದ್ದೀನಿ, ನಾನು ಹೆಚ್ಚಾಗಿ ದುಡಿತೀನಿ, ನನ್ನ ತಂದೆಯ ಮನೆಯಲ್ಲಿ ನಾನು ಹಾಗೆ ಬೆಳೆದವರು, ನನ್ನ ತಂದೆ ಎಲ್ಲರನ್ನು ಹೇಗೆ ಸಾಕಿದ್ರು,
ಹೀಗೆ ಅನೇಕರಲ್ಲಿ ಅಹಂಕಾರಗಳಿರ್ತದೆ. ಹಾಗೆ ಅನೇಕ ಪುರುಷರು ಕೂಡ ಹೀಗೆ ಅಹಂಕಾರ ಉಳ್ಳವರಾಗಿರ್ತಾರೆ. ನನ್ನ ತಾಯಿ ಹೀಗೆ ಮಾಡ್ತಾ ಇದ್ರು, ನನ್ನ ತಂದೆ ಹೀಗೆ ಮಾಡ್ತಾ ಇದ್ರು, ನನ್ನ ಹೀಗೆ ಪೋಷಿಸ್ತಾ ಇದ್ರು. ಹೀಗೆ ಕುಟುಂಬಗಳಲ್ಲಿ ವಿಭಿನ್ನ ಬರಲಿಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ನಾನು ಅನ್ನುವಂಥದ್ದು. ಈ ನಾನು ಅನ್ನೋದು ಯಾವಾಗ ನಿಮ್ಮಲ್ಲಿ ಮುರಿಯಲ್ಪಡ್ತದೋ ಅಲ್ಲಿ ಯಾವಾಗಲೂ ಏನಿರ್ತದೆ ಅಂದ್ರೆ ಸಮಾಧಾನ ಇರ್ತದೆ. ಯಾವಾಗ ನಿಮ್ಮ ಮನಸ್ಸಿನಲ್ಲಿ ದೀನತೆ ಇರ್ತದೋ, ಸಹಿಸಿಕೊಳ್ಳುವ ಗುಣ ಯಾವಾಗ ನಿಮ್ಮಲ್ಲಿ ಬರ್ತದೋ, ಆಗ ಮಾತ್ರವೇ ನಿಮ್ಮಲ್ಲಿ, ನಿಮ್ಮ ಕುಟುಂಬದಲ್ಲಿ ನಿಜವಾದ ಸಂತೋಷವನ್ನ ಕಾಣಲಿಕ್ಕೆ ಸಾಧ್ಯವಾಗುವುದು ಸಹೋದರ ಸಹೋದರಿಯರೇ. ಹಾಗಾಗಿ ನಮ್ಮಲ್ಲಿ ಇರುವಂತಹ ಅಹಂಕಾರವನ್ನು ತೆಗೆದು ಹಾಕಲ್ಪಡಬೇಕು. ಇಲ್ಲವಾದರೆ ಈ ಗರ್ವವು, ಅಹಂಕಾರವು ಸಾಮಾನ್ಯವಾಗಿ ನಮ್ಮ ಮನಸ್ಸಿನಲ್ಲಿ ಏನು ಮಾಡಿಬಿಡ್ತದೆ, ಅಡಗಿಕೊಂಡಿರ್ತದೆ. ಈ ಅಡಗಿಕೊಂಡಿರುವಂಥದ್ದು ನಮ್ಮ ಜೀವಿತದಲ್ಲಿ ಅನೇಕ ಒಂದು ಒಳ್ಳೆಯ ಸ್ವಭಾವಗಳನ್ನು ಅದು ನಾಶ ಮಾಡಿಬಿಡ್ತದೆ, ಪ್ರೀತಿಯನ್ನು ನಾಶ ಮಾಡಿಬಿಡ್ತದೆ. ನಾನು ಎಂಬ ಸ್ವಭಾವವು ಹೆಚ್ಚು ಆದಾಗ ಎಲ್ಲರನ್ನ ಕಳೆದುಕೊಳ್ತೀರ. ಮುಖ್ಯವಾಗಿ ದೇವರು ನಿಮ್ಮನ್ನು ಏನು ಮಾಡ್ತಾರೆ, ನೀವು ದೇವರನ್ನು ಎದುರಿಸಬೇಕಾಗ್ತದೆ. ಅಹಂಕಾರಿಗಳನ್ನು, ದುರಾಂಕಾರಿಗಳನ್ನು ದೇವರು ಎದುರಿಸ್ತಾರೆ, ಗರ್ವಿಷ್ಠರನ್ನು. ಸೊ ಹಾಗಾಗಿ ಇದು ನಮ್ಮ ಹೃದಯಗಳಲ್ಲಿ ಅಡಗಿಕೊಂಡಿರುತ್ತದೆ. ಹಾಗೂ ಈಗಿರುವುದರಿಂದ ನಾವು ಅಹಮ್ಮಿನಿಂದ ವರ್ತಿಸಿದರೆ ನಮ್ಮ ಗೌರವವನ್ನು, ನಮ್ಮ ಜೀವಿತದಲ್ಲಿರುವಂಥ ಕ್ಯಾರೆಕ್ಟರ್ಗಳನ್ನು ನಾವು ಕಳೆದುಕೊಳ್ತೇವೆ. ಎಷ್ಟೋ ಜನರು ಒಳ್ಳೆಯ ಹೆಸರುಗಳನ್ನು ಸಂಪಾದನೆ ಮಾಡಿರ್ತಾರೆ, ಆದರೆ ಅವರಲ್ಲಿ ಯಾವಾಗ ಅಹಂಕಾರಗಳು ಅವರ ಮನಸ್ಸಿನಲ್ಲಿ ಅಡಗಿ ಬಿಡ್ತದೋ ಅವರಾಗೆ ಅವರು ತಮ್ಮ ಜೀವಿತದಲ್ಲಿರುವಂಥ ಬೆಲೆಯನ್ನು, ಗೌರವವನ್ನು, ಕ್ಯಾರೆಕ್ಟರನ್ನು ಕಳೆದುಕೊಳ್ಳಬಿಡ್ತಾರೆ. ದೇವರು ಅವರಿಗೆ ಕೊಟ್ಟಂತಹ ಒಳ್ಳೆಯ ಪೊಸಿಷನನ್ನು ಅಹಂಕಾರದಿಂದ ದುರುಪಯೋಗ ಪಡಿಸಿಕೊಳ್ಳುವಾಗ ದೇವರೇನು ಮಾಡ್ತಾರೆ, ಅವರನ್ನು ಕೆಳಗೆ ದಬ್ಬಲ್ಪಡ್ತಾರೆ. ಇವತ್ತು ನಮ್ಮಲ್ಲಿ ಅಹಂಕಾರ ಇರದೆ ದೀನ ಸ್ವಭಾವವೆಂಬ ಸದ್ಗುಣವನ್ನು ನಾವು ಧರಿಸಿಕೊಳ್ಳುವಾಗ ಮಾತ್ರವೇ ಕ್ರಿಸ್ತನ ಮಕ್ಕಳಾಗಿ ಜೀವಿಸಲಿಕ್ಕೆ ಸಾಧ್ಯ ಆಗ್ತದೆ. ಲೋಕವು ನಮ್ಮಲ್ಲಿ ಕ್ರಿಸ್ತನನ್ನು ಕಾಣಬೇಕಂದ್ರೆ ಮೊದಲು ನಮಗೆ ದೀನ ಸ್ವಭಾವ ಇರಬೇಕು. ಈ ದೀನ ಸ್ವಭಾವ ಇರುವಾಗಲೇ ನೀವು ಕುಟುಂಬವನ್ನು ಜ್ಞಾನವಂತನಾಗಿ ಕಟ್ಟಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಇವತ್ತು ಎಷ್ಟೋ ಡಿವೋರ್ಸ್ ಕೇಸ್ಗಳಾಗಲಿಕ್ಕೆ ಕಾರಣ ಏನಂದರೆ ಈ ದೀನತೆ ಇಲ್ಲದೆ ಇರೋ ಕಾರಣಕ್ಕೆ. ನಾನು ಯಾಕೆ ತಗ್ಗಿಸಿಕೊಳ್ಳಬೇಕು ಎನ್ನುವ ಮನೋಭಾವನೆ ಎಷ್ಟೋ ಸ್ತ್ರೀ ಪುರುಷರಲ್ಲಿ ಇರುವ ಕಾರಣದಿಂದಲೇ ಇವತ್ತು ವಿವಾಹ ಜೀವಿತದಲ್ಲಿ ಇಷ್ಟು ಸಂಕಷ್ಟಗಳು ಎದುರಾಗ್ತಾ ಇರುವಂಥದ್ದು. ಹೀಗಿರುವುದರಿಂದ ನಾವು ಅಹಮ್ಮಿನಿಂದ ವರ್ತಿಸದೆ ಪರಸ್ಪರ ಗೌರವದಿಂದ ನಾವೇನು ಮಾಡಬೇಕು, ನಡೆದುಕೊಳ್ಳುವವರಾಗಿರಬೇಕು. ಎಲ್ಲರಿಗೂ ನಾವು ರೆಸ್ಪೆಕ್ಟ್ ಕೊಡಬೇಕು. ಅದು ಚಿಕ್ಕವರಾಗಿರಲಿ, ದೊಡ್ಡವರಾಗಿರಲಿ, ಅಥವಾ ಅವರು ಕೆಳ ಕೆಲಸದಲ್ಲೇ ಇರಲಿ. ಕೆಳ ಕೆಲಸ, ಮೇಲು ಕೆಲಸ ಅಂತ ಯಾವುದೂ ಇಲ್ಲ, ಎಲ್ಲ ಕೆಲಸವೂ ಒಂದೇ ಆಗಿದೆ. ಯಾಕೆಂದರೆ ಆ ಕೆಲಸಕ್ಕೆ ಆದಂಥ ಮರ್ಯಾದೆ, ಗೌರವ ಅದು ನಾವು ಕೊಡಲೇಬೇಕು. ಯಾಕೆಂದರೆ ಯಾವ ಕೆಲಸವನ್ನು ಈಗ ಉದಾಹರಣೆಯಾಗಿ ಕಸ ಗುಡಿಸುವವರು ಇಲ್ಲ ಅಂದರೆ, ಎಲ್ಲರೂ ಬರೀ ಅಧಿಕಾರಿಗಳೇ ಆದರೆ ಮತ್ತೆ ಕಸವನ್ನು ಯಾರು ಗುಡಿಸ್ತಾರೆ ಅಲ್ವಾ? ಎಲ್ಲ ಕೆಲಸಕ್ಕೂ ಅದದೇ ಆದಂಥ ಗೌರವ ಇರ್ತದೆ. ನಾವು ಎಲ್ಲರನ್ನ ಪ್ರೀತಿಯಿಂದ ಕಾಣಬೇಕು, ಎಲ್ಲರನ್ನ ಗೌರವದಿಂದ ಕಾಣಬೇಕು. ನೀವು ಒಂದು ವೇಳೆ ದೊಡ್ಡ ಹುದ್ದೆಯಲ್ಲಿರ್ಬೋದು, ಆದರೆ ನಿಮಗಿಂತ ಚಿಕ್ಕದಾದಂಥ ಒಂದು ಪೊಸಿಷನಲ್ಲಿರುವಂತಹ ಒಂದು ವ್ಯಕ್ತಿಯನ್ನು ನೋಡಿ ನೀವು ಕೀಳಾಗಿ ಅವರನ್ನು ಪರಿಗಣಿಸಬಾರ್ದು. ನೀವು ಸಂಬಳವನ್ನು ಜಾಸ್ತಿ ತಗೊಳ್ಬೋದು, ಸಂಬಳ ಕಡಿಮೆ ತಗೊಳ್ಬೋದು, ಆದರೆ ಎಲ್ಲರೂ ಕೆಲಸ ಮಾಡ್ತಾನೆ ಇದ್ದಾರಲ್ವ, ಎಲ್ಲರೂ ಕೆಲಸ ಮಾಡುವುದು ಒಂದೇ ಅಲ್ವಾ? ಹಾಗಾಗಿ ಎಲ್ಲರೂ ಮಾಡುವುದು ಏನಕ್ಕಾಗಿ? ಹೊಟ್ಟೆಗಾಗಿ ಮತ್ತು ಅವರ ಜೀವಿತ ಅವಶ್ಯಕತೆಗಳನ್ನು ಪೂರೈಸಲು. ನೀವು ಎಷ್ಟೇ ದುಡಿರಿ, ನೀವು ಎಷ್ಟೇ ಮಾಡ್ರಿ, ನೀವು ದೊಡ್ಡ ಅರಮನೆಗಳನ್ನು ಕಟ್ಟಿಸಿಕೊಳ್ಳಿ, ನೀವು ಮಲಗುವಂಥದ್ದು ಒಂದು ಚಿಕ್ಕ ಜಾಗದಲ್ಲಿ. ಇಡೀ ಮನೆಯ ಪೂರ್ತಿ ನೀವು ಮಲಗೋದಿಲ್ಲ. ಅದೇ ರೀತಿ ಆ ಬಡವನೂ ಸಹ ಮಲಗುವುದು ಚಿಕ್ಕ ಜಾಗದಲ್ಲಿಯೇ. ನಿಮಗೂ ಅವರಿಗೂ ಏನು ವ್ಯತ್ಯಾಸ ಇರೋದಿಲ್ಲ. ನೀವು ಊಟ ಮಾಡ್ತೀರಾ, ಅವರು ಊಟ ಮಾಡ್ತಾರೆ, ನೀವು ಮಲಗ್ತೀರಾ, ಅವರು ಮಲಗ್ತಾರೆ. ಹೀಗೆ ಯಾವ ವ್ಯತ್ಯಾಸವೂ ಇಲ್ಲ. ಆದರೆ ಹಣ ಒಂದು ಸ್ವಲ್ಪ ಹೆಚ್ಚಿನದಾಗಿ ನಮಗೆ ಇರ್ಬೋದು. ಆದ ಕಾರಣ ನಾವು ಎಲ್ಲರನ್ನ ರೆಸ್ಪೆಕ್ಟಿಂದ ಕಾಣಬೇಕು, ಎಲ್ರಿಗೂ ಗೌರವ ಕೊಡಬೇಕು. ಪುರುಷನಿಗೆ ಗೌರವ ಕೊಡಬೇಕು, ಸ್ತ್ರೀಗೆ ಗೌರವ ಕೊಡಬೇಕು, ಮಕ್ಕಳಿಗೆ ಗೌರವ ಕೊಡಬೇಕು, ಗುರು ಹಿರಿಯರಿಗೆ, ತಂದೆ ತಾಯಿಗಂದಿರಿಗೆ ನಾವು ಗೌರವ ಕೊಟ್ಟು ದೀನ ಭಾವದಿಂದ ನಡೆದುಕೊಳ್ಳುವವರಾಗಿರಬೇಕು. ಈ ಗರ್ವ ಎಷ್ಟು ಕೆಟ್ಟದಂದರೆ, ನಮ್ಮ ಒಳಗಿನ ಈ ಗರ್ವದ ಕಾರಣದಿಂದಲೇ ನಾವು ಇತರರಿಗೆ ಏನು ಮಾಡ್ತೇವೆ, ನೋವನ್ನು ಉಂಟು ಮಾಡ್ತೇವೆ, ನೋವನ್ನು ಉಂಟು ಮಾಡಿ ಅವರ ಮನಸ್ಸುಗಳನ್ನು ಗಾಯಪಡಿಸ್ತೇವೆ.
ಈ ಕಾರ್ಯಗಳನ್ನು ಮಾಡಬಾರ್ದು. ಯಾಕೆಂದರೆ ನಮ್ಮ ಮಾತುಗಳು, ನಮ್ಮ ಅಹಂಕಾರದ ಬಿಹೇವಿಯರ್ ಏನಿರ್ತದಲ್ಲ, ಅದು ಇನ್ನೊಬ್ಬರಿಗೆ ನೋವನ್ನು ಉಂಟು ಮಾಡುವಂಥದ್ದಾಗಿದೆ. ಆದ ಕಾರಣ ನಾವು ಎಷ್ಟೇ ದೊಡ್ಡವರಾಗಿದ್ದರೂ ಸಹ, ನೀವು ಏನೇ ಆಗಿದ್ರಿ, ಯೇಸು ಸ್ವಾಮಿಗಿಂತ ನೀವು ಯಾರು ದೊಡ್ಡವರಲ್ಲ. ನಾನಾಗಲಿ ನೀವಾಗಲಿ ಯಾರು ದೊಡ್ಡವರಲ್ಲ. ಯಾಕಂದರೆ ಆತನು ಸರ್ವವನ್ನು ಸೃಷ್ಟಿ ಮಾಡಿದ ಕರ್ತನು ದಾಸನ ರೂಪವನ್ನು ಧರಿಸಿಕೊಂಡು ನಮಗೋಸ್ಕರ ಆತನು ಜಜ್ಜಲ್ಪಟ್ಟನು. ಎಷ್ಟು ಆತನಲ್ಲಿದ್ದ ದೀನತೆಯನ್ನು ನಾವು ಕಲಿತುಕೊಳ್ಬೇಕು. ಆತನಲ್ಲಿದ್ದಂತಹ ಸ್ವಭಾವಗಳನ್ನು ನಾವು ಅನುಸರಿಸಬೇಕು. ಆತನಲ್ಲಿದ್ದ ಸಾತ್ವಿಕತ್ವ ನಮ್ಮಲ್ಲಿ ಇರಬೇಕು. ಯಾಕೆಂದರೆ ಆತನು ಹೇಳ್ತಾನೆ ಪೇತ್ರನಿಗೆ, ನನ್ನ ತಂದೆಯನ್ನು ಕೇಳಿಕೊಂಡ್ರೆ 12 ಗಣಗಳ ದೂತರನ್ನು ಏನು ಮಾಡ್ತಾನೋ ಆತನು ಕಳಿಸ್ತಾನೆ ಅಂತ. ಆದರೆ ಆತನ ಹಾಗೆ ಮಾಡಲಿಲ್ಲ, ತಗ್ಗಿಸಿಕೊಂಡನು. ನಾವು ತಗ್ಗಿಸಿಕೊಳ್ಳಬೇಕು. ತಗ್ಗಿಸಿಕೊಳ್ಳುವಾಗಲೇ, ಸಹಿಸಿಕೊಳ್ಳುವಾಗಲೇ ಜೀವಿತದಲ್ಲಿ ನಾವು ಸಫಲತೆಯನ್ನು ಕಾಣಲಿಕ್ಕೆ ಸಾಧ್ಯವಾಗ್ತದೆ. ಅಷ್ಟು ಮಾತ್ರ ಅಲ್ಲ, ಈ ಗರ್ವದ ಕಾರಣದಿಂದ ನಾವು ಬೇರೊಬ್ಬರ ಮೇಲೆ ಸುಮ್ಮನೆ ಬೇಸರಗೊಳ್ಳುವ ಹಾಗೆ ನಮಗೆ ಈ ಗರ್ವ ನಮ್ಮ ಜೀವಿತದಲ್ಲಿ ಉಂಟು ಮಾಡ್ತದೆ. ಆದುದರಿಂದ ನಾವು ದೇವರ ಮಕ್ಕಳಾಗಿರುವಂಥ ನಾವುಗಳು ಏನನ್ನು ಮಾಡಬೇಕಂದ್ರೆ ಸದ್ಗುಣವನ್ನು ಧರಿಸಿಕೊಳ್ಳಬೇಕು. ಸದ್ಗುಣಗಳನ್ನು ಧರಿಸಿಕೊಂಡವರಾಗಿ ದೇವರ ಮುಂದೆ ನಮ್ಮನ್ನು ನಾವು ತಗ್ಗಿಸಿಕೊಳ್ಳೋಣ. ಯಾಕೆಂದರೆ ತಗ್ಗಿಸಲ್ಪಡುವವನೇನು ಮಾಡ್ತಾನೆ, ಅವನು ತಕ್ಕ ಸಮಯದಲ್ಲಿ ದೇವರಿಂದ ಮೇಲಕ್ಕೆ ಎತ್ತಲ್ಪಡ್ತಾನೆ. ಹಾಗಾಗಿ ನಮ್ಮಲ್ಲಿ ದೇವರ ಸದ್ಗುಣಗಳನ್ನು ಧರಿಸಿಕೊಳ್ಳೋಣ. ದೇವರ ವಾಕ್ಯಗಳ ಮೂಲಕ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಈ ಸಮಯದಲ್ಲಿ ಪ್ರಾರ್ಥಿಸೋಣ. ಪರಿಶುದ್ಧನೂ ಅತ್ಯುನ್ನತನೂ ಆಗಿರುವ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ರಾಜ, ಒಳ್ಳೆಯ ಸಂದೇಶವನ್ನ ಕೇಳಿದಕ್ಕಾಗಿ ಸ್ತೋತ್ರ. ಈ ಸಮಯದಲ್ಲಿ ಸಂದೇಶವನ್ನ ಕೇಳಿದಂತಹ ಸಹೋದರ ಸಹೋದರಿಯ ಹೃದಯಗಳನ್ನ ಮುಟ್ಟು, ಯಾರ್ಯಾರು ಗರ್ವ ಸ್ವಭಾವದಿಂದ, ದೀನತೆ ಇಲ್ಲದೆ, ಸ್ವಭಾವದಿಂದ, ಸಾತ್ವಿಕತ್ವ ಗುಣಗಳಿಲ್ಲದೆ ಪರಿಶುದ್ಧಾತ್ಮನೇ ಇದ್ದಾರೋ ಅಂತಹ ಸಹೋದರ ಸಹೋದರಿಯನ್ನ ಮುಟ್ಟು, ಪರಿಶುದ್ಧಾತ್ಮನೇ ಈ ವಾಕ್ಯಗಳು ಅವರಲ್ಲಿ ಕಾರ್ಯ ಮಾಡಬೇಕು. ದೇವರೇ, ನೀನು ಸಹಾಯ ಮಾಡು. ಒಬ್ಬೊಬ್ಬರಲ್ಲಿ ನೀನು ಮಾತನಾಡು, ಮಾರ್ಪಡಿಸು ಅಪ್ಪ. ಪ್ರತಿಯೊಬ್ಬರು ಪರಿಶುದ್ಧಾತ್ಮನೇ ಸದ್ಗುಣವನ್ನು ಧರಿಸಿಕೊಂಡು ನಿನಗೆ ಫಲವನ್ನು ಕೊಡುವಂಥ ಮಕ್ಕಳಾಗಿ ನೀನು ತಾನೇ ಮಾರ್ಪಡಿಸಬೇಕಾಗಿ ಎಲ್ಲವನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಾ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿಕೊಳ್ತೇನೆ ತಂದೆಯೇ. ಆಮೇನ್, ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.